ಏನ್ ಬೇಸಿಗೆ ಹೆಚ್ಚಾಗಿದೆ ಮತ್ತು ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಆದರೆ ಕುರ್ಚಿ ಕಿತ್ತಾಟದಲ್ಲೇ ಮುಂದುವರಿದಿದೆ. ಈಗ ಈ ಒಂದು ಅವ್ರು ಹೇಳಿದ್ರು ಭಾಳ ಇಂಪಾರ್ಟೆಂಟು ಕ್ಯಾಬಿನೆಟ್ ಮೀಟಿಂಗ್ ಅಂದರು. ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕಾಂಗ್ರೆಸ್ ಅಧ್ಯಕ್ಷರೇ ಇಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ. ಇದ್ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಹಂಗಾರೆ? ದಲಿತರದ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಲ್ಲ, ಅಲ್ಲಿ ಇರಬೇಕಾಯ್ತಲ್ಲ ಡಿ ಕೆ ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿಗಳು ಮುಂದೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಂಡಿದ್ದಾರೆ. ಈಗಾಗಲೇ ಡೆಲ್ಲಿಯಲ್ಲಿ ಅಲ್ಲೇ ಚೇರ್ ಹಾಕ್ಕೊಂಡು ಭದ್ರ ಕೂತಿದ್ದಾರೆ. ಕೊಡ್ತಿರೋ ಇಲ್ಲೋ ಒದ್ದು ಕಿತ್ಕೊಂಡ್ಲು ಅಂತೇಳಿ ಅಲ್ಲಿ ಖರ್ಗೆ ಮನೆ ಹತ್ರ ಎಲ್ಲರ ಮನೆ ಹತ್ರ ಸುತ್ತುತ್ತಾ ಇದ್ದಾರೆ. ಅಲ್ಲಿ ಅವ್ರು ಸುತ್ತುತ್ತಾ ಇರೋವಾಗ ನೀವು ಇಲ್ಲಿ ಮಾಡಿದ್ದೀರಾ ಅಂದರೆ ಡಿ ಕೆ ಶಿವಕುಮಾರ್ಗೆ ಟ್ಯಾಂಕ್ ಕೊಡೋಕ್ಕೋಸ್ಕರ ಇದು ಮಾಡಿರೋದು. ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಮುದಾಯದ ವಿರೋಧಿ ಅನ್ನೋದು ಬಿಂಬಿಸೋಕ್ಕೆ, ಯಾವ ದಲಿತ ಸಮುದಾಯದ ವಿರೋಧಿ ಅಂತ ಬಿಂಬಿಸೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ಕ್ಯಾಬಿನೆಟ್ ಇದಷ್ಟೇ. ಇದೆಲ್ಲ ಸಿದ್ದರಾಮಯ್ಯನವ್ರ ಪ್ಲ್ಯಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗೆ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ನ ಹೆಂಗೆ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಬಡ್ಜೆಟ್ ಆಯ್ತಲ್ಲಪ್ಪ, ಬಡ್ಜೆಟಲ್ಲಿ ಏನೇನು ಘೋಷಣೆ ಮಾಡಿದ್ರು, ಒಂದು ಆರ್ಡ್ರೇ ಆಗಿಲ್ಲ. ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು, ಒಂದು ಆರ್ಡ್ರ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ, ಆರ್ಡ್ರ್ ಯಾವುದು ಇಶ್ಯೂ ಮಾಡ್ತಾಯಿಲ್ಲ. ಅಂದರೆ ಈ ಸರ್ಕಾರ ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗೋದು ಶತಸಿದ್ಧ. ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಏನ್ ಬೇಸಿಗೆ ಹೆಚ್ಚಾಗಿದೆ ಮತ್ತು ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಆದರೆ ಕುರ್ಚಿ ಕಿತ್ತಾಟದಲ್ಲೇ ಮುಂದುವರಿದಿದೆ. ಈಗ ಈ ಒಂದು ಅವ್ರು ಹೇಳಿದ್ರು ಭಾಳ ಇಂಪಾರ್ಟೆಂಟು ಕ್ಯಾಬಿನೆಟ್ ಮೀಟಿಂಗ್ ಅಂದರು. ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕಾಂಗ್ರೆಸ್ ಅಧ್ಯಕ್ಷರೇ ಇಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ. ಇದ್ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಹಂಗಾರೆ? ದಲಿತರದ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಲ್ಲ, ಅಲ್ಲಿ ಇರಬೇಕಾಯ್ತಲ್ಲ ಡಿ ಕೆ ಶಿವಕುಮಾರ್ ಅವರು. ಉಪಮುಖ್ಯಮಂತ್ರಿಗಳು ಮುಂದೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಂಡಿದ್ದಾರೆ. ಈಗಾಗಲೇ ಡೆಲ್ಲಿಯಲ್ಲಿ ಅಲ್ಲೇ ಚೇರ್ ಹಾಕ್ಕೊಂಡು ಭದ್ರ ಕೂತಿದ್ದಾರೆ. ಕೊಡ್ತಿರೋ ಇಲ್ಲೋ ಒದ್ದು ಕಿತ್ಕೊಂಡ್ಲು ಅಂತೇಳಿ ಅಲ್ಲಿ ಖರ್ಗೆ ಮನೆ ಹತ್ರ ಎಲ್ಲರ ಮನೆ ಹತ್ರ ಸುತ್ತುತ್ತಾ ಇದ್ದಾರೆ. ಅಲ್ಲಿ ಅವ್ರು ಸುತ್ತುತ್ತಾ ಇರೋವಾಗ ನೀವು ಇಲ್ಲಿ ಮಾಡಿದ್ದೀರಾ ಅಂದರೆ ಡಿ ಕೆ ಶಿವಕುಮಾರ್ಗೆ ಟ್ಯಾಂಕ್ ಕೊಡೋಕ್ಕೋಸ್ಕರ ಇದು ಮಾಡಿರೋದು. ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಮುದಾಯದ ವಿರೋಧಿ ಅನ್ನೋದು ಬಿಂಬಿಸೋಕ್ಕೆ, ಯಾವ ದಲಿತ ಸಮುದಾಯದ ವಿರೋಧಿ ಅಂತ ಬಿಂಬಿಸೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ಕ್ಯಾಬಿನೆಟ್ ಇದಷ್ಟೇ. ಇದೆಲ್ಲ ಸಿದ್ದರಾಮಯ್ಯನವ್ರ ಪ್ಲ್ಯಾನು. ಅವ್ರು ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗೆ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ನ ಹೆಂಗೆ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಬಡ್ಜೆಟ್ ಆಯ್ತಲ್ಲಪ್ಪ, ಬಡ್ಜೆಟಲ್ಲಿ ಏನೇನು ಘೋಷಣೆ ಮಾಡಿದ್ರು, ಒಂದು ಆರ್ಡ್ರೇ ಆಗಿಲ್ಲ. ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು, ಒಂದು ಆರ್ಡ್ರ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ, ಆರ್ಡ್ರ್ ಯಾವುದು ಇಶ್ಯೂ ಮಾಡ್ತಾಯಿಲ್ಲ. ಅಂದರೆ ಈ ಸರ್ಕಾರ ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗೋದು ಶತಸಿದ್ಧ. ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗುತ್ತೆ.